ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಿಕೊಂಡಿರೋದು ಅಪ್ಕಮಿಂಗ್ ಕನ್ನಡ ಸಿನಿಮಾಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈಗ ಮೊದಲನೇದಾಗಿ ಬರೋದಾದ್ರೆ ಕಾಂತಾರ ಚಾಪ್ಟರ್ 1 ಬಗ್ಗೆನೇ ಮಾತಾಡ್ಕೊಬಿಡೋಣ. ರೀಸೆಂಟ್ ಆಗಿ ನೀವು ನೋಡಿರ್ತೀರ, ಒಂದು ಪೋಸ್ಟರ್ನ ಕೂಡ ರಿಲೀಸ್ ಮಾಡ್ತಾರೆ. ಇದು ಅಫಿಷಿಯಲಿ ನ್ಯೂಸ್ ಆಗಿರುವಂಥದ್ದು. ಇನ್ನ ನಮ್ಮ ಶೂಟಿಂಗ್ ಕಂಪ್ಲೀಟ್ ಆಗಿದೆ, ನೆಕ್ಸ್ಟ್ ಮಂತ್ ಇಂದ ಅಪ್ಡೇಟ್ ನ ನೀವು ತಗೊಳ್ಳಿ ಅಂತ. ಇವ್ರು ಅಪ್ಡೇಟ್ ಹೇಗೆ ಕೊಡ್ತಾರೆ ಅಂತಂದ್ರೆ, ಒಂದೊಂದೇ ಅಪ್ಡೇಟ್ ನ ಹಾಕೋದ್ರಿಂದ ಅವರ ಪ್ರಮೋಷನ್ ಕೂಡ ಆಗುತ್ತೆ. ಸೊ ಪ್ರಮೋಷನ್ ಗೆ ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಮಾಡ್ಕೊಂತಾರೆ. ಇವರ ಪ್ರಮೋಷನ್ ಕೇಳಬೇಕಾ? KGF ಚಾಪ್ಟರ್ 2 ನೋಡಿದ್ರೆ ಗೊತ್ತಾಗುತ್ತೆ ಪ್ರಮೋಷನ್ ಸ್ಟ್ರಾಟಜಿ ಹೇಗಿದೆ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಒಂದು ಸಿನಿಮಾ ಸಕ್ಸಸ್ ಆಗಲ್ಲ ಅಂತ ಗೊತ್ತಾದ್ರೆ ಆ ಸಿನಿಮಾದ ಪ್ರಮೋಷನ್ನೇ ಮಾಡೋದಕ್ಕೆ ಹೋಗಲ್ಲ ಇವರು. ಹೊಂಬಾಳೆ ಟೀಮ್ ಹಾಗೇನೆ ಆಗಿರುವಂತದ್ದು. ಫಾರ್ ಎಕ್ಸಾಂಪಲ್, ಧೂಮ ಸಕ್ಸಸ್ ಆಗಲ್ಲ ಅಂತ ಗೊತ್ತಾದಾಗ ಅದನ್ನ ದೂಕ್ತಾರೆ. ತೀರಾ ಸಿನಿಮಾ ಚೆನ್ನಾಗೇ ಇಲ್ಲ ಅಂತಂದಾಗ KRG ಕನೆಕ್ಟ್ಸ್ಗೆ ಅವ್ರದ್ದು ಇನ್ನೊಂದು ಪ್ರೊಡಕ್ಷನ್ ಆಗಿರುವಂತದ್ದು. ಇದೆಲ್ಲರಿಗೂ ಗೊತ್ತಿರುವಂತ ವಿಷಯ. ಸೊ ಈ ತರ ಈ ಒಂದು ಸಿನಿಮಾದ ಇಂಡಸ್ಟ್ರಿಯಲ್ಲೇನೆ ಇಟ್ಕೊಂಡು ಸ್ಟ್ರಾಟಜಿನ ಅಪ್ಲೈ ಮಾಡ್ತಿರುವಂತದ್ದು ಹೊಂಬಾಳೆ ಪ್ರೊಡಕ್ಷನ್ ಆಗಿರುವಂತದ್ದು. ಸೊ ಈಗ ಎರಡನೇ ಸಿನಿಮಾದ ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರೆ, ಕಿಚ್ಚ 47 ಅಥವಾ ಮ್ಯಾಕ್ಸ್ ನ ಪ್ರಿಕ್ವೆಲ್ ಅಂತಾನೆ ಹೇಳೋಣ. ಈ ಒಂದು ವಿಷಯನ ಹೇಳಿದಾಗ ಎಲ್ಲರೂ ಶಾಕಿಂಗ್ ಅಲ್ಲಿ ಇದ್ದಾರೆ. ಆದ್ರೆ ನಾನು ಇದನ್ನ ಒಂದು ಮಂತ್ ಹಿಂದೆನೆ, ಅಂದ್ರೆ ಒಂದು ತಿಂಗಳ ಹಿಂದೆನೆ ನಾನು ಇದ್ರ ಅಪ್ಡೇಟ್ ಕೊಟ್ಟಿದ್ದೆ. 2 ವರ್ಷದಲ್ಲಿ 2 ಸಿನಿಮಾನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕಿಚ್ಚ ಸುದೀಪ್ ಅವರನ್ನೇ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೇನೆ ಈಗ 3ನೇ ಸಿನಿಮಾ ಅಪ್ಡೇಟ್ ಬಗ್ಗೆ ಹೇಳೋದಾದ್ರೆ, ಟಾಕ್ಸಿಕ್ ಸಿನಿಮಾ ಆಗಿರುವಂತದ್ದು. ಟಾಕ್ಸಿಕ್ ಸಿನಿಮಾದ ಅಪ್ಡೇಟ್ ನಾನು ಇದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆದ್ರೆ ನಾನು ತುಂಬಾನೇ ಕಾಯ್ತಿದ್ದೆ ಈ ಒಂದು ಅಪ್ಡೇಟ್, ಈ ತರದೊಂದು ಅಪ್ಡೇಟ್ ಬರೋದಕ್ಕೋಸ್ಕರ. ಇನ್ನು ಮುಂದಿನ ದಿನಗಳಲ್ಲಿ ಈ ತರದ್ದು ಆಗ್ಬೇಕು ಅಂತ ನಾನು ಕಾಯ್ತಾ ಇದ್ದೆ. ಏನಂತಂದ್ರೆ, ಅನಿರುದ್ಧ್ ರವಿಚಂದ್ರನ್ ಅವರು ಅಫಿಷಿಯಲ್ ಆಗಿ ಟಾಕ್ಸಿಕ್ ಸಿನಿಮಾಗೆ BGM ಕೂಡ ಕೊಡ್ತಾ ಇದ್ದಾರೆ. ಅಂದ್ರೆ ಇದರಲ್ಲಿ ತುಂಬಾ ಜನ BGM ಕೊಡ್ತಿದ್ದಾರೆ. ಅಂದ್ರೆ ಪರ್ಟಿಕ್ಯುಲರ್ ಒಂದೊಂದು ಪಾರ್ಟಿಗೆ ಬೇಕಾಗಿರುವಂತ ಒಂದು BGM ನ ಇವ್ರು ಕೊಡ್ಬೇಕಾದ್ರೆ ಅದು ಡಿಮ್ಯಾಂಡ್ ಇಂದ ಕರ್ಸಿರುವಂತದ್ದಾಗಿರುವಂತದ್ದು. ಆ ಸೀಕ್ವೆನ್ಸ್ ಹೇಗಿರ್ಬೋದು ಜಸ್ಟ್ ಇಮ್ಯಾಜಿನ್ ಮಾಡಿ. ಈಗ 4ನೇ ಅಪ್ಡೇಟ್ ಬಂದ್ಬಿಟ್ಟು KD ಪೋಸ್ಟರ್ ಆಗಿರುವಂತದ್ದು. KD ಪೋಸ್ಟರ್ ಎಲ್ಲ ಒಂದು ಕಾಂಬಿನೇಷನ್ ಬಂದಾಗ ನನಗೆ ಓಕೆ, ಒಂದು ಸ್ಯಾಟಿಸ್ಫೈಡ್ ಆಗಿ ಫೀಲ್ ಆಯ್ತು ಅಂತ ಹೇಳ್ಬೋದು. ಹಾಗೇನೆ ನಾಳೆ 10ನೇ ತಾರೀಕು ಮುಂಬೈಯಲ್ಲಿ ಒಂದು ಲಾಂಚ್ ಇವೆಂಟ್ ಅನ್ನು ಇಟ್ಕೊಂಡು ಒಂದು ಟ್ರೈಲರ್ ನ ಲಾಂಚ್ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನೊಂದು ಪ್ರಮೋಷನ್ ಸ್ಟ್ರಾಟಜಿ ಆಗಿರುವಂತದ್ದು. ಎಷ್ಟು ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ರೆ? ಯಾಕೆಂದ್ರೆ ನಾನಿಲ್ಲಿ ಮಾತಾಡ್ತಿರುವಂತ ಹೀರೋ ಅವ್ರ ಬಗ್ಗೆ ಅಲ್ಲ, ಪ್ರೇಮ್ ಅವ್ರ ಬಗ್ಗೆ ಆಗಿರುವಂತದ್ದು. ಯಾಕೆಂದ್ರೆ ಪ್ರೇಮ್ ಅವರು ಆ ಒಂದು ಹಿಡಿತಾನ ಇಟ್ಕೊಂಡಿದ್ದಾರೆ. ಹಾಗೆ ಈಗ 5ನೇ ಅಪ್ಡೇಟ್ ಬಂದು ಎಕ್ಕ ಸಿನಿಮಾದಾಗಿರುವಂತದ್ದು. ಎಕ್ಕ ಸಿನಿಮಾದ ಟ್ರೈಲರ್ ಲಾಂಚ್ ಏನಿದೆ ಅದು 11ನೇ ತಾರೀಕು ಆಗ್ತಿರುವಂತದ್ದು. 6 ಗಂಟೆಗೆ ರೆಡಿ ಆಗಿರಿ. ನಾನಂತೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಮತ್ತೆ ಒಂದು ಜಾಕೀದ್ ಒಂದು ಸಿನಿಮಾದ ವೈಬ್ ನನಗೆ ಸಿಗ್ಬೇಕು ಅಂತ ಕಾಯ್ತಾ ಇದ್ದೀನಿ. ಸೊ ಆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ನಿಮಗೇನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಹಾಗೇನೀಗ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ತುಂಬಾನೇ ಒಂದು ದೊಡ್ಡ ಅಪ್ಡೇಟೇ ಆಗಿರುವಂತದ್ದು ಡೆವಿಲ್ ಸಿನಿಮಾದ ಬಗ್ಗೆ ಆಗಿರುವಂತದ್ದು. ಒಂದು ಪೋಸ್ಟರ್ ನ ಆಲ್ರೆಡಿ ಅದೊಂದು ಟ್ರೈಲರ್ ನಲ್ಲಿ ಇರುವಂತ ಒಂದು ಪೋಸ್ಟರ್ ನ ಆಗಿರುವಂತದ್ದು. ವೆಂಜನ್ಸ್ ಅಂತ ಹೇಳಿದ್ರೆ ಅಲ್ಲಿ ಸೆಂಟೆನ್ಸ್ ಕರೆಕ್ಟ್ ಆಗಿ ಆಗಿಲ್ಲ, ಆದ್ರೂ ಕೂಡ ಹೇಳ್ತೀನಿ, ರಿವೆಂಜ್ ಅಂಡ್ ಪವರ್ ಆಫ್ ಟ್ರೂ ಲವ್. ಈ ಒಂದು ಡೆವಿಲ್ ಸಿನಿಮಾದ ಬಗ್ಗೆನೇ ಆಗಿರುವಂತದ್ದು. ಈಗ ನಾರ್ತ್ ಅಲ್ಲಿ ಡಿಮ್ಯಾಂಡ್ ಬರ್ತಾ ಇದೆ. ಆದ್ರೂ ಕೂಡ ಹೇಳ್ತಾ ಇದೀನಿ, ಇದೊಂದು ಯಾವ್ದೇ ಕಾರಣಕ್ಕೂ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ. ಯಾವ್ದೇ ಕಾರಣಕ್ಕೂ ಟೀಮ್ ಕೂಡ ಡಿಸೈಡ್ ಮಾಡಿಲ್ಲ. ಈಗ ನಾರ್ತ್ ಅಲ್ಲಿ ಡೆವಿಲ್ ಸಿನಿಮಾದ ರಿಲೀಸ್ ಬಗ್ಗೆ ಮಾತಾಡ್ಕೊಂತ ಇದ್ದಾರೆ. ಯಾವ್ದೇ ಕಾರಣಕ್ಕೂ ಈ ಒಂದು ವಿಷಯನ ಇದು ನಮ್ಮ ಪ್ರೊಡಕ್ಷನ್ ಟೀಮ್ ಆಗ್ಲಿ, ಅಂದ್ರೆ ಡೆವಿಲ್ ಸಿನಿಮಾದ ಪ್ರೊಡಕ್ಷನ್ ಟೀಮ್ ಆಗ್ಲಿ ಅಥವಾ ಡಿಬೋಸರಿ ಆಗ್ಲಿ ಇದನ್ನ ತಲೆನೇ ಕೆಡಿಸ್ಕೊಂತ ಇಲ್ಲ. D58 ಒಂದು ಸಿನಿಮಾ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರ್ಬೋದು. ಆದ್ರೆ ಡೆವಿಲ್ ಸಿನಿಮಾಗೆ ಯಾವ್ದೇ ಕಾರಣಕ್ಕೂ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಯೋಚನೆ ಮಾಡ್ತಾ ಇಲ್ಲ. ಅಂದ್ರೆ ಅವರ ಕ್ವಾಲಿಟಿ ಎಲ್ಲ ಅದ್ಭುತವಾಗಿದೆ, ಏನೋ ಮೊಕೋಬಾಟ್ನೆಲ್ಲ ಯೂಸ್ ಮಾಡ್ತಿದ್ದಾರೆ. ಆದ್ರೆ ಈ ರಿಲೀಸ್ ಬಗ್ಗೆ, ಅವ್ರ ಪ್ರಮೋಷನ್ ಬಗ್ಗೆ, ನಾರ್ತ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಿಮಗೆ ಗೊತ್ತಿರೋ ಹಾಗೆ ಕಾಟೇರಾಗ ಕೂಡ ಡಿಮ್ಯಾಂಡ್ ಬಂದಿತ್ತು, ಆದ್ರೂ ಅವಾಗ್ಲೂ ಕೂಡ ಯಾವುದೇ ಯೋಚನೆ ಮಾಡಿಲ್ಲ. ಯೂಟ್ಯೂಬಿಗೆ ಹಾಕಿದ ತಕ್ಷಣ ಪಟ್ಟ ಅಂತ 30 ಮಿಲಿಯನ್ ಮೇಲೆ. ಏನ್ ಗುರು, 24 ಗಂಟೆ ಒಳಗಡೆ 30 ಮಿಲಿಯನ್ ಆಗೋದಂತಂದ್ರೆ ಅದು ಚಿಕ್ಕ ವಿಷಯ ಅಲ್ಲ ಅದು ಯೂಟ್ಯೂಬ್ ಅಲ್ಲಿ. ಸೊ ಈ ತರ ಡಿಮ್ಯಾಂಡ್ ಇರ್ಬೇಕು. ಯಾಕೆ ನೀವು ಆ ತರ ಯೋಚನೆ ಮಾಡ್ತಿಲ್ಲ ನನಗೆ ಗೊತ್ತಿಲ್ಲ. ಆದ್ರೆ D58 ಅಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾನೇ ಆಗಿರುವಂತದ್ದು. ಈಗ ಕಾಂಟ್ರವರ್ಷಿಯಲ್ ವಿಷಯ ಬಂದ್ರೆ, ನನ್ ಯಾವುದೇ ಕಾರಣಕ್ಕೂ ಆಸ್ ಎ ಯೂಟ್ಯೂಬರ್ ಆಗಿ ನನ್ನ ಹತ್ರ ಈ ತರ ಕಾಂಟ್ರವರ್ಷಿಯಲ್ ವಿಷಯದ ಬಗ್ಗೆ ಮಾತಾಡೋಕೆ ಹೋಗ್ಬೇಡಿ. ಯಾಕೆಂದ್ರೆ ಇದರಲ್ಲಿ ಡೈರೆಕ್ಟ್ ಆಗಿ ಡಿಬಾಸ್ ಇನ್ವಾಲ್ವ್ ಆಗಿರುವಂತದ್ದಲ್ಲ. ಡಿಬಾಸ್ ಫ್ಯಾನ್ಸ್ ಆಗ್ಲಿ ಅಥವಾ ಟಾಲಿವುಡ್ ಫ್ಯಾನ್ಸ್ ಆಗ್ಲಿ ಈ ತರ ಇನ್ವಾಲ್ವ್ಮೆಂಟ್ ಇರುವಂತದ್ದು. ಸೊ ಅನ್ಅಫಿಷಿಯಲ್ ಆಗಿ ಈ ಒಂದು ವಿಷಯನ ನಾವು ಮಾತಾಡುವಂಥದ್ದು ನನಗಂತೂ ಇಷ್ಟ ಆಗಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಓಕೆ, ಬೇಸಿಕಲಿ ಏನ್ ಪ್ರೂವ್ ಆಗ್ತಿದೆ ನನಗೆ ಗೊತ್ತಾಗ್ತಾ ಇದೆ. ಅಂಡ್ ಇದ್ರ ಬಗ್ಗೆ ಯಾವ ರೀತಿ ಮಾತುಕತೆ ನಡೀತಾ ಇದೆ ಅಂತ ಗೊತ್ತಾಗ್ತಿದೆ. ಆದ್ರೆ ಈ ಒಂದು ವಿಷಯನ ನಮ್ಮ ಚಾನಲ್ ಅಲ್ಲಿ ಮಾತಾಡೋದು ಬೇಡ. ಆಲ್ರೆಡಿ ನಿಮಗೆ ಗೊತ್ತಿದೆ ಏನ್ ನಡೀತಿದೆ ಅಂತ ಹೇಳ್ಬಿಟ್ಟು. ಸೊ ಗೈಸ್, ಇದಿಷ್ಟು ನನಗೆ ಹೇಳಕ್ಕಿದ್ದು. ನಿಮ್ಮೇನ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತೇವೆ. ನಿಮ್ಮ ಕಲೆಕ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್. ಲವ್ ಯು ಆಲ್. ಪೀಸ್.